ಬಾಗಲಕೋಟೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವತಿಯಿಂದ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಡೆದ ಗೊಂದಲದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಸರ್ಕಾರಿ ಉದ್ಯೋಗವು ಕೇವಲ ಒಂದು ಕೆಲಸವಲ್ಲ, ಸಾವಿರಾರು ಯುವಕ ಯುವತಿಯರ ಜೀವನದ ಕನಸಾಗಿದೆ. ಅಂತಹ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ನಡೆದಿರುವುದು ಅತ್ಯಂತ ಖಂಡನೀಯ ಎಂದು ಎಬಿವಿಪಿ ಮುಖಂಡರು ಹೇಳಿದರು. ಇತ್ತೀಚೆಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಸುಮಾರು 400 ಪಶುವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಂಭೀರ ಅಕ್ರಮಗಳು ನಡೆದಿರುವ ಆರೋಪಗಳು ಕೇಳಿಬಂದಿವೆ. ಒಂದು ಹುದ್ದೆಗೆ ಲಕ್ಷಾಂತರ ರೂಪಾಯಿ ಪಡೆದು ಮಾರಾಟ ಮಾಡಲಾಗಿದೆ, ಹಣಕ್ಕಾಗಿ ಅಭ್ಯರ್ಥಿಗಳಿಂದ ಬೇಡಿಕೆ ಇಡಲಾಗಿದೆ ಹಾಗೂ ಒಎಂಆರ್ ಶೀಟ್ ಟ್ಯಾಂಪರಿಂಗ್ ನಡೆದಿದೆ ಎಂಬ ಆರೋಪಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ ಎಂದು ಆರೋಪಿಸಿದರು. ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದ್ದು, ಹಣ ಮತ್ತು ಪ್ರಭಾವ ಹೊಂದಿದವರಿಗೆ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ದೊರೆತಿದೆ ಎಂಬ ಆರೋಪಗಳು ಸರ್ಕಾರದ ನೇಮಕಾತಿ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಕುಗ್ಗಿಸಿವೆ ಎಂದು ದೂರಿದರು. ಅದೇ ರೀತಿ ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ ನಡೆದ ಗೊಂದಲದಿಂದ ಅನೇಕ ಅಭ್ಯರ್ಥಿಗಳು ಸಂಕಷ್ಟಕ್ಕೆ ಒಳಗಾಗಿದ್ದು, ಅವರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಗೊಂದಲದ ಕುರಿತು ಉನ್ನತ ಮಟ್ಟದ ತನಿಖಾ ಸಂಸ್ಥೆಯಿಂದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಎಬಿವಿಪಿ ಮಾರುವಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಇದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಖಂಡಿಸುತ್ತೆ. ಮತ್ತೆ ಅದನ್ನ ಹೊರತುಪಡಿಸಿ ಈಗ ಬರೀ ಅದೊಂದೇ ಸಮಸ್ಯೆ ಅಲ್ಲ, ವಿದ್ಯಾರ್ಥಿ ಪರಿಷತ್ತು ಎತ್ತಿರ್ತಕ್ಕಂಥ 4 ಮೂಲ ಬಿಂದುಗಳಿವೆ. ಅದರಲ್ಲಿ ಇನ್ನೊಂದಾಗಿರ್ತಕ್ಕಂಥ ಕಾಯಂ ಭರ್ತಿಯನ್ನ ಮಾಡ್ಕೋಬೇಕು. ಇನ್ನಾದ್ರೂ ಕ್ಲಾಸಸ್ ಚಾಲುವಾಗಿ ಈಗ 2 ರಿಂದ 3 ತಿಂಗಳ ಆಗ್ತಾ ಬಂತು, ಇನ್ನಾದ್ರೂ ನೇಮಕಾತಿ ಆಗಿಲ್ಲ ಅಧ್ಯಾಪಕರದ್ದು. ಈಗ ನಾವು ಬರೀ ಶಾಲಾ ಕಾಲೇಜು ನೋಡಿದ್ರೆ 450ಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಈ ಸಲ ಅಡ್ಮಿಷನ್ ಆಗಿಲ್ಲ. ಅದರ ಕಾರಣ ನ್ಯೂಸ್ ಅಲ್ಲಿ ನಾವೆಲ್ಲ ಕೇಳ್ತಾ ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ಶಿಕ್ಷಣ ಸಚಿವರೇ ಇಲ್ಲ. ಇಂಥ ಗತಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಇಲ್ಲಿ ಬರೀ ಅಧ್ಯಾಪಕರ ನೇಮಕಾತಿ ಅಲ್ಲ, ಶಿಕ್ಷಣ ಸಚಿವರ ನೇಮಕಾತಿನೂ ಇವತ್ತಿನ ದಿನ ಆಗ್ಬೇಕಾಗಿದೆ. ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ತು ಅದನ್ನು ತೀವ್ರವಾಗಿ ಖಂಡಿಸುತ್ತೆ. ಆದಷ್ಟು ಜಲ್ದಿ ನಮ್ಮ ಕರ್ನಾಟಕಕ್ಕೆ ಒಬ್ಬ ಒಳ್ಳೆಯ ಶಿಕ್ಷಣ ಸಚಿವರ ನೇಮಕ ಆಗಬೇಕು. ಬರೀ ಈಗ ಹೊಸ ಮುಖ್ಯಮಂತ್ರಿಗಳು ಬಂದೇ 2-3 ತಿಂಗಳಾಯ್ತು, ಇನ್ನಾದ್ರೂ ಒಬ್ಬ ಶಿಕ್ಷಣ ಸಚಿವರನ್ನ ನೇಮಕ ಮಾಡುವಂತ ಶಕ್ತಿ ಅಥವಾ ತಾಕತ್ತು ಈಗಿನ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಬಿಂದು ಏನಪ್ಪಾ ಅಂತಂದ್ರೆ,
ಮೊತ್ತದಿಂದ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಆದಷ್ಟು ಬೇಗ ಖಾಲಿರುವ ಶಿಕ್ಷಕರ ಹುದ್ದೆಯನ್ನು ಕಾಯಂ ನೇಮಕಾತಿ ಮಾಡಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ಸರ್ಕಾರಿ ನೌಕರಿ ಅದು ಕೇವಲ ಕೆಲಸವಲ್ಲ, ಅದೆಷ್ಟೋ ಯುವಕ ಯುವತಿಯರ ಜೀವನದ ಕನಸಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರದ ಹಗರಣವನ್ನು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಸಂದರ್ಭದಲ್ಲಿ ವಿಜಯಪುರದ ತಿಕೋಟದಲ್ಲಿ ಆದ ಗೊಂದಲದ ಘಟನೆಯನ್ನು ಎಬಿವಿಪಿ ತೀವ್ರವಾಗಿ ಖಂಡಿಸುತ್ತದೆ. ಇತ್ತೀಚೆಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಸುಮಾರು 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯ ಜುಲೈ 17ರಂದು ಹೊರಬಿದ್ದ ಫಲಿತಾಂಶದ ಅಕ್ರಮ ನಡೆದಿರುವುದು ಬಯಲಾಗಿದೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ರೂಪಾಯಿವರೆಗೆ ಬೆಲೆ ಕಟ್ಟಿ ಮಾರಾಟ ಮಾಡಿರುವುದು ಮತ್ತು ಅಭ್ಯರ್ಥಿಗಳಿಗೆ ಕರೆ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವುದು ಹಾಗೂ OMR ಶೀಟ್ ಟ್ಯಾಂಪರಿಂಗ್ನಂತಹ ಆರೋಪಗಳು ಕೇಳಿಬಂದಿವೆ. ಕಷ್ಟಪಟ್ಟು ಪರೀಕ್ಷೆ ಬರೆದ ಪ್ರತಿಭಾವಂತ ವಿದ್ಯಾರ್ಥಿಗಳು 300 ಅಂಕ ದಾಟಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದರೆ ಪ್ರಭಾವ ಹೊಂದಿದವರು, ಹಣ ನೀಡಿದವರು ಮೆರಿಟ್ ಲಿಸ್ಟಲ್ಲಿ ಜಾಗ ಕಷ್ಟಪಟ್ಟು ಶ್ರಮಿಸಿ ಲಕ್ಷಾಂತರ ಆಕಾಂಕ್ಷಿಗಳಿಗೆ ಎಸಗಿದ ದ್ರೋಹವಾಗಿದೆ ಎಂದು ದೂರಿದರು. ಅತ್ಯಂತ ಜವಾಬ್ದಾರಿಯುತ ಹಾಗೂ ಸಾಂವಿಧಾನಿಕ ಉನ್ನತ ಸ್ಥಾನದಲ್ಲಿರುವ ಅಧ್ಯಕ್ಷರು ಸುಳ್ಳು ದಾಖಲೆ ತಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಮಕ್ಕಳಿಗೆ ಸರ್ಕಾರಿ ಹುದ್ದೆಯ ದೊರೆಯುವಂತೆ ಮಾಡಿರುವುದು ಅವರ ಹುದ್ದೆಗೆ ಮತ್ತು ಅವರು ಮಾಡಿದ ಒಂದು ಕಳಂಕವಾಗಿದೆ. ಇಂತಹ ಘಟನೆಗಳ ನಡುವೆ ರಾಜ್ಯ ಸರ್ಕಾರವು ತಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಅಕ್ರಮಗಳ ತಡೆಯಲು ವಿಫಲವಾಗಿರುವುದು ಅತ್ಯಂತ ಶೋಷಣೀಯ ಸಂಗತಿ. ಲೋಕಸೇವಾ ಆಯೋಗದ ಜವಾಬ್ದಾರಿಯುತ ಸ್ಥಾನ ತೆಗೆದುಕೊಂಡು ಇಂತಹ ಅಸಹ್ಯಕರ ಕೆಲಸ ಆಸ್ಪದ ನೀಡುವುದು ರಾಜ್ಯದ ಲಕ್ಷಾಂತರ ಯುವ ಜನತೆಗೆ ಕೋಪ ಮತ್ತು ನಿರಾಶೆಗೆ ಕಾರಣವಾಗಿದೆ.
ಪ್ರತಿಭಟನೆ ಮಾಡೋದ್ರ ಮೂಲಕ ಇದನ್ನ ತೀವ್ರವಾಗಿ ಖಂಡಿಸುತ್ತೆ. ಆದಷ್ಟು ಜಲ್ದಿ ಇದನ್ನ ಒಂದು ಒಳ್ಳೆಯ ತನಿಖಾ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದು ಪೂರ್ತಿ ತನಿಖೆ ಆಗೋ ಮಟ್ಟ ವಿದ್ಯಾರ್ಥಿ ಪರಿಷತ್ ಶಾಂತ ರೀತಿಯಿಂದ ಕುಂದ್ರುವುದಿಲ್ಲ. ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಮಾಡೋದಕ್ಕೂ ವಿದ್ಯಾರ್ಥಿ ಪರಿಷತ್ ಹೆದರಂಗಿಲ್ಲ. ಮತ್ತೆ ಇನ್ನೊಂದಿರ್ಬೋದು, ಇವತ್ತು ಸರ್ಕಾರಿ ನೌಕರರಿಗೆ ಬಹಳ ಇವತ್ತು ಒಂದು ನೇಮಕಾತಿಯನ್ನ ಮಾಡಿಲ್ಲ ಸರ್ಕಾರ. ರಾಜ್ಯ ಸರ್ಕಾರ ಇವತ್ತಲ್ಲ ಬಹಳಷ್ಟು ವರ್ಷಗಳಿಂದ ಒಟ್ಟೆ ರಾಜ್ಯ ಸರ್ಕಾರ ಒಂದು ತನ್ನ ಕಡೆ ಸರ್ಕಾರಿ ನೇಮಕಾತಿ ಮಾಡೋದ್ರಿಂದ ಮೂಲಕ ಎಲ್ಲಾ ಕಾಲೇಜುಗಳಲ್ಲಿ ಸರ್ಕಾರಿ ನೇಮಕಾತಿ ಮಾಡೋದ್ರ ಮೂಲಕ ಎಲ್ಲಾ ಕಾಲೇಜುಗಳಲ್ಲಿ ನಮ್ಮ ಅಧ್ಯಾಪಕಗಳನ್ನ ನೇಮಕಾತಿಯನ್ನ ಮಾಡಬೇಕು. ಅದನ್ನ ಮಾಡಲಿಲ್ಲ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ತು ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನ ತಗೊಂಡು ನಾವು DC ಆಫೀಸನ್ನ ಮುತ್ತಿಗೆ ಹಾಕುವಂತ ಕೆಲಸನೂ ಮಾಡ್ತೀವಿ. ಯಾಕಂದ್ರೆ ನಾವೀಗ ನೋಡ್ತಾ ಇರ್ತೀವಿ ಬಹಳಷ್ಟು ಕಾಲೇಜುಗಳಲ್ಲಿ ಅಧ್ಯಾಪಕರಿಲ್ಲ, ಬಹಳಷ್ಟು ಪೇಡ್ಗಳು ಖಾಲಿನೇ ಇರ್ತಾವ. ಹುಡುಗರು ವಿದ್ಯಾರ್ಥಿನಿಯರು ಎಲ್ಲ ಖಾಲಿನ ಕೂತಿರ್ತಾರೆ. ಅಂತ ಪರಿಸ್ಥಿತಿ ಎಲ್ಲೂ ಬರಬಾರ್ದು. ಒಂದು ಮತ್ತೆ ಇನ್ನೊಂದು ಮುಖ್ಯ ಯಾವ್ದಪ್ಪ ಅಂತಂದ್ರೆ, ಈಗ ನಾವು ರಾಜ್ಯದಲ್ಲಿ ನಮ್ಮ ಸರ್ಕಾರ ದಿವಾಳಿ ಆಗ್ತಾ ಇದೆ. ಆ ಕ್ಯಾಬಿನೆಟ್ ನಿನ್ನೆ ತಾನೇ ಕ್ಯಾಬಿನೆಟ್ ಆಗಿದೆ. ಇನ್ನಾದ್ರೂ ಸಹಿತ ಒಬ್ಬ ಯಾವುದು ಶಿಕ್ಷಣ ಸಚಿವರನ್ನ ನೇಮಕ ಮಾಡುವಂತ ಕೆಲಸ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ. ಅದು ಆದಷ್ಟು ಜಲ್ದಿ ಆಗಬೇಕು. ನಾವು ಈ ಹೋರಾಟವನ್ನ ಹೀಗೆ ಸತತವಾಗಿ ನಡೆಸ್ತಾ ಬರ್ತಿರ್ತೀವಿ. ನೀವು ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಹೇಳೋದು ಒಂದೇ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಇನ್ನೊಂದು ನಾವು ಘಟನೆ ಏನಪ್ಪಾ ಅಂತಂದ್ರೆ, ಇವತ್ತಿನ ಪೊಲೀಸ್ ಅಧಿಕಾರಿಗಳು ಒಂದು ವಿದ್ಯಾರ್ಥಿಗಳ ಮೇಲೆ ಈ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸನೂ ನಡೆದಿದೆ. ಇದು ಒಂದು ಖಂಡನೀಯ. ಇದನ್ನ ವಿದ್ಯಾರ್ಥಿ ಪರಿಷತ್ ಖಂಡಿಸುತ್ತೆ. ಹೋರಾಟ ಮಾಡುವುದು ಇದು ನಮ್ಮ ಹಕ್ಕು. ಈ ಹಕ್ಕನ್ನ ಹತ್ತಿಕ್ಕುವಂತ ಕೆಲಸ ಈಗ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದಂತ ನಿಮ್ಮಲ್ಲಿ ಕೇಳ್ತೀನಿ. ಯಾಕಂದ್ರೆ ಅದಕ್ಕೂ ಒಂದು ದೊಡ್ಡ ಹೋರಾಟ ಮಾಡೋದ್ರ ಮೂಲಕ ನಾವು ಉತ್ತರ ಕೊಡಲಿಕ್ಕೆ ಬಯಸ್ತೇವೆ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿ ಶಕ್ತಿ ದೇಶದ ಶಕ್ತಿ ಅಂತಾನೆ ಕರಿತೀವಿ. ನಾವು ಹೇಳ್ತೀವಿ ನಮ್ಮ ಘೋಷಣೆ ಒಳಗೆ ಸ್ಟೂಡೆಂಟ್ಸ್ ಪವರ್ ನೇಷನ್ ಪವರ್ ಅಂತ ಹೇಳಿ. ಅದಕ್ಕಾಗಿ ಯಾರು ವಿದ್ಯಾರ್ಥಿಗಳ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು. ಅದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಒಂದು ರೋಧನೆಯನ್ನ ಇವತ್ತು ರಾಜ್ಯ ಸರ್ಕಾರದ ಕೇಳಬೇಕು. ಮತ್ತ ನಮ್ಮ ರಾಜ್ಯದ ಸುವ್ಯವಸ್ಥೆಯನ್ನ ಕಾಪಾಡುವಂತ ನಮ್ಮ ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಏನು ಯಾವ್ದು PC ಎಕ್ಸಾಮ್ ಆಗಿತ್ತು, ನಮ್ಮ ವಿಜಯಪುರದ ಕೋಟ ತಾಲೂಕಿನಲ್ಲಿ ಒಂದು PC ಎಕ್ಸಾಮ್ ನಡೆದಿತ್ತು. ಆ ಎಕ್ಸಾಮ್ ನಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಗೊಂದಲದಲ್ಲಿ ಸಿಕ್ಕಿದ್ರು. ಅದನ್ನ ಅಲ್ಲೇ ಬಗೆಹರಿಸಿ ಕಳಿಸ್ಬೋದಾಗಿತ್ತು. ಆ ವಿದ್ಯಾರ್ಥಿಗಳನ್ನ ನೀವು ದಿಕ್ ತಪ್ಪಿಸುವಂತ ಕೆಲಸ ಅಲ್ಲಿನ ಏನು ಸಿಬ್ಬಂದಿಗಳು ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಮರುಪರೀಕ್ಷೆ ಆಗಬೇಕು. ವಿದ್ಯಾರ್ಥಿಗಳಿಗೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಇವತ್ತು ನಾವು ಗೃಹ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಷ್ಟೇ. ಹಾಗೂ KEA ಬೋರ್ಡ್ದವರೆಗೂ ಇದನ್ನೇ ಕೇಳ್ತೀವಿ. ಅಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಆ ವಿದ್ಯಾರ್ಥಿಗಳಿಗೆ ನೀವು ಮರುಪರೀಕ್ಷೆಯನ್ನ ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿಗಳಿಗೆ ನೀವು ನ್ಯಾಯವನ್ನ ಕೊಡಿಸುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಅದಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹೋರಾಟ ಕರೆ ಕೊಟ್ಟಿದ್ದೀವಿ. ಇವತ್ತು ಒಟ್ಟು ರಾಜ್ಯದಾದ್ಯಂತ ಇವತ್ತು ನಾವು ಹೋರಾಟ ಕರೆ ಕೊಟ್ಟಿದ್ದೀವಿ. ಹೋರಾಟದ ವಿಷಯ ಏನಪ್ಪಾ ಅಂತಂದ್ರೆ, ಮೊನ್ನೆ ವಿಜಯಪುರ ಜಿಲ್ಲೆಯ ತಿಕ್ಕೋಟದಲ್ಲಿ ಏನು ಎಕ್ಸಾಮ್ ಸೆಂಟರ್ನಲ್ಲಿ ಈ ರಾಜ್ಯದ ಒಂದು ಇಲಾಖೆ ಆಗಿರುವಂತ ಪೊಲೀಸ್ ಏನು ನಮ್ಮನ್ನ ರಕ್ಷಣೆ ಮಾಡುವಂತ ಪೊಲೀಸ್ ಎಕ್ಸಾಮ್ ಅನ್ನ ಏನ್ ಮಾಡ್ಬೇಕಾಗಿತ್ತಲ್ಲ, ಅಂತ ಸಂದರ್ಭದಲ್ಲಿ ಪೊಲೀಸ್ ಎಕ್ಸಾಮ್ ಏನ್ ಕ್ವಶನ್ ಪೇಪರ್ ಅರ್ಧ ಗಂಟೆ ಲೇಟ್ ಆಗಿ ಕೊಟ್ಟಿದ್ದಾರೆ. ಮತ್ತು ಕ್ವಶನ್ ಪೇಪರ್ ಮತ್ತು ಆನ್ಸರ್ ಶೀಟ್ ಎರಡು ಒಂದೇ ರೀತಿ ಇರಬೇಕು. ತದನಂತರ KE ಸ್ಪಷ್ಟೀಕರಣ ಕೊಟ್ಟಿದೆ, ಅದ್ರ ತೊಂದರೆ ಇಲ್ಲ. ಆದ್ರೂ ಕೂಡ ಈಗೇನು 262 ವಿದ್ಯಾರ್ಥಿಗಳು ಪೊಲೀಸ್ ಎಕ್ಸಾಮ್ ಅನ್ನ ಬರೆದಿರೋದಿಲ್ಲ. ಹಾಗಾಗಿ ಅಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ಬೇಕನ್ನುವಂಥದ್ದು ABVP ಆಗ್ರಹ ಆಗಿದೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಅವರಿಗೆಲ್ಲ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು. ನಿನ್ನೆ ವಿಜಯಪುರದಲ್ಲಿ ಒಂದು ಬೃಹತ್ತಾದ ಹೋರಾಟವನ್ನ ಮಾಡಿದ್ದೀವಿ. ಆ ಹೋರಾಟವನ್ನ ರಾಜ್ಯದ ಪೊಲೀಸ್ ಇಲಾಖೆ ಈ ರಾಜ್ಯದ ಗೃಹ ಮಂತ್ರಿಯರ ಒತ್ತಡಕ್ಕೆ ಮಣಿದು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ
ಪೊಲೀಸ್ ಇಲಾಖೆ ಮಾಡಿತ್ತು. ಯಾವಾಗಲೂ ಪೊಲೀಸ್ ಇಲಾಖೆ ನಮ್ಗೆ ಸಹಕಾರ ಮಾಡಬೇಕು. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದೆ. ಕೆಪಿಎಸ್ಸಿ ಹಗರಣ ನಿಮ್ಗೆಲ್ಲ ಗೊತ್ತಿರಲಿ. ಇವತ್ತು ನಾವೆಲ್ಲ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿದ್ದೀವಿ. ಒಂದು ಹುದ್ದೆಗೆ ಈ ರಾಜ್ಯದ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಹುದ್ದೆಗೆ 80 ಲಕ್ಷ, ಎಷ್ಟು 80 ಲಕ್ಷ ರೊಕ್ಕ ತಗೊಂಡು ನೌಕರಿ ಕೊಡ್ತಾರಂದ್ರೆ ಇವರ ದುಸ್ಥಿತಿ ಎಲ್ಲಿಗೋಗಿದೆ ಅಂತ ಯೋಚನೆ ಮಾಡಬೇಕು. ಈ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಇದೇ ದುಡ್ಡಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ನಾಚಿಕೆಟ್ಟಂತ ಈ ಗೃಹ ಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಈ 80 ಲಕ್ಷ 70 ಲಕ್ಷ ದುಡ್ಡನ್ನು ತಗೊಂಡು, ಬಡವರ ದುಡ್ಡನ್ನು ತಗೊಂಡು ಇವತ್ತು ಸರ್ಕಾರ ನಡೆಸ್ತಾರೆ. ಸಾರ್ವಜನಿಕರ ದುಡ್ಡನ್ನು ತಗೊಂಡು ಇವತ್ತು ನಡೆಸ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ನೀಚ ಸ್ಥಿತಿಗಳಿರ್ತಕ್ಕಂಥದನ್ನ ಇವತ್ತಿನ ಯುವ ಸಮುದಾಯ ಅರ್ಥ ಮಾಡ್ಕೊಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಡಿಗ್ರಿ ಮುಗಿದಿರ್ತಕ್ಕಂಥ ಎಜುಕೇಶನ್ ಮುಗಿಸಿ 3 ವರ್ಷ 4 ವರ್ಷ ಓದಿದ್ರು ಕೂಡ ಇವತ್ತು ನೌಕರಿ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಸರಿಯಾದ ಉದ್ಯೋಗ ನೇಮಕಾತಿ ಆಗ್ತಾ ಇಲ್ಲ. ನೇಮಕಾತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡೋದು. ರಾಜ್ಯದ 800 ಸೆಂಟರ್ಗಳಲ್ಲಿ ಎಕ್ಸಾಮ್ ಮಾಡಿದ್ದಾರೆ. ಆದ್ರೆ ವಿಜಯಪುರದ ತಿಕೋಟ ಮತ್ತು ಹಾಸನದ ನಗರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಿಜಕ್ಕೂ ದುರದೃಷ್ಟಕರ. ಇದನ್ನ ಎಬಿವಿಪಿ ಖಂಡನೆ ಮಾಡುತ್ತೆ. ಅದಕ್ಕೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ. ಇವತ್ತು ಬೆಂಗಳೂರಲ್ಲಿ ರಾತ್ರಿ ಧರಣಿಯನ್ನು ಕೊಡ್ತಾ ಇದೆ. ಏನಿವತ್ತು ಕೆಪಿಎಸ್ಸಿ ಹಗರಣ ಇದೆ ಅದನ್ನ ಸಿಬಿಐಗೆ ಒಪ್ಪಿಸಬೇಕನ್ನೋದು ಎಬಿವಿಪಿ ಆಗ್ರಹ ಆಗಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಇವತ್ತಿನ ರಾಜ್ಯ ಸರ್ಕಾರ ಮಾಡಬೇಕು. ಮೂರನೇ ವಿಷಯ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಶಿಕ್ಷಣ ಸಚಿವರು ಇಲ್ಲದೆ